ಏನು ಹೇಳಲಿ, ಒಬ್ಬ ಒಳ್ಳೆ ಪ್ರೆಸೆಂಟ್ ಬ್ರಹ್ಮಗಂಟು ಅನ್ನೋ ಸೀರಿಯಲಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಈಗ. ಅವನ ಜೊತೆ ಅವ್ರ ಪ್ರೊಡಕ್ಷನಲ್ಲಿ. ಇದಕ್ಕೆ ಮುಂಚೆ ಹಿಟ್ಲರ್ ಕಲ್ಯಾಣದಲ್ಲಿ ಅವನೇ ಹೀರೋ, ನಾನು ಅವರತ್ತೆ ಕ್ಯಾರೆಕ್ಟರ್ ಮಾಡಿದ್ದೆ. ಈಗಲೂ ನಾನು ಅವನ ಅಳಿಯ ಅಂತಲೇ ಕರಿತಾ ಇದ್ದಿತ್ತು. ಏನೂ ತೊಂದರೆ ಇರಲಿಲ್ಲ ಅವನಿಗೆ, ಚೆನ್ನಾಗಿದ್ದ. ಯಾವ ಹೆಲ್ತ್ ಇಶ್ಯೂನೂ ಇರಲಿಲ್ಲ, ಏನೂ ಇರಲಿಲ್ಲ, ಚೆನ್ನಾಗೇ ಇದ್ದವನು. ಆಮೇಲೆ ಅದು ಇದು ತಿಂತಾ ಇದ್ದ ಅಂದರೆ ಅದು ಇಲ್ಲ, ಯಾವ ಬ್ಯಾಡ್ ಹ್ಯಾಬಿಟ್ಸೇ ಇಲ್ಲ ಅಂದವನ್ನ ದೇವ್ರು ಇಷ್ಟು ಬೇಗ ಕರ್ಕೊಂಡ ಅಂದರೆ ತುಂಬ ನೋವಾಗ್ತಿದೆ ಸರ್. ಆಲ್ ಇನ್ ಒನ್. ಅವನು ಒಂದು ಹೀರೋ ಆಗಿದ್ದ, ಪ್ರೊಡ್ಯೂಸರ್ ಆಗಿದ್ದ, ಡೈರೆಕ್ಟರ್ ಆಗಿದ್ದ, ಕಂಠದಾನ ಕಲಾವಿದ ಆಗಿದ್ದ. ಎಲ್ಲದರಲ್ಲೂ ಅವನು ಒಂದು ನಡೆಸ್ಕೊಂಡು ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಕೊಂಡಿದ್ದ. ಒಂದು ಪ್ರೊಡಕ್ಷನ್ ಈಗ ದೊಡ್ಡ ಸಾಮ್ರಾಜ್ಯ ಕಟ್ಕೊಂಡು ಅದನ್ನು ನೋಡ್ಕೊಳ್ಳೋರು ಯಾರು ಇದ್ದಕ್ಕಿದ್ದಂಗೆ ಹಿಂಗೆ ಹೋಗ್ಬಿಟ್ರೆ ಅವನು. ತುಂಬ ನೋವಾಗ್ತಿದೆ. ಹಿಟ್ಲರ್ ಕಲ್ಯಾಣದಲ್ಲಿ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದ ನನಗೆ, ತುಂಬ ಎಂಜಾಯ್ ಮಾಡ್ತಿದ್ದ ಅವನು. ನನ್ನ ಪಾತ್ರ ನೋಡಿ ಎಂಜಾಯ್ ಮಾಡ್ತಿದ್ದ, ಖುಷಿ ಪಡ್ತಿದ್ದ. ಮತ್ತು ಅದಾದಮೇಲೆ ಬ್ರಹ್ಮಗಂಟುನಲ್ಲಿ ನಾನು ಮಾಡಿದೆ. ರೀಸೆಂಟಾಗಿ ಅವನ ಹತ್ರ ಮಾತಾಡಿದ್ದು ಅಂದರೆ, ಫೋನ್ ಮಾಡಿದ್ದೆ, ಏನು ನಮ್ಮ ಸೆಟ್ಟಿಗೆ ಬರ್ತಾಯಿಲ್ಲ ನೀನು ಬ್ರಹ್ಮಗಂಟು ಸೆಟ್ಟಿಗೆ ದಿಲೀಪ ಅಂತ. ರೀ ನೀವೆಲ್ಲ ಮಾಡ್ಕೊಂಡು ಹೋಗ್ತೀರಾ ಬಿಡ್ರಿ, ಚೆನ್ನಾಗಿ ಬರ್ತಾ ಇದೆಯಲ್ಲ, ಇನ್ನೇನು ನಾನು ಬರಲಿ ಅಂತ. ಹೋಗಲಿ, ಯಾವುದೋ ಒಂದು ಡಿಫ್ರೆಂಟ್ ಕಾಸ್ಟ್ಯೂಮ್ ಎಲ್ಲ ಹಾಕ್ಸಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಿಲ್ಲ, ಚೆನ್ನಾಗಿ ಮಾಡಿದ್ದೀನ, ಏನೂ ಹೇಳಲೇ ಇಲ್ಲ. ಅಂದರೆ ನಿಮ್ಮ ಬಗ್ಗೆ ಹೇಳೋಕ್ಕಾಗುತ್ತೇನ್ರಿ ನಾನು? ಒಳ್ಳೆ ಕಲಾವಿದ, ಚೆನ್ನಾಗಿ ಮಾಡಿದ್ದೀರಾ ಅಂತ ಅದೇ ಒಂದು ಮಾತು ಕೇಳಿದ್ಲ ಅಷ್ಟು. ತುಂಬ ನೋವಾಗ್ತಿದೆ ಸರ್, ತುಂಬ ನೋವಾಗ್ತಿದೆ. ದೇವ್ರು ಇಷ್ಟೊಂದು ನಿಷ್ಠೂರ ಆಗಬಾರ್ದು ಅನಿಸುತ್ತೆ. ದೇವ್ರು ಅವನ ಆತ್ಮಗೆ ಶಾಂತಿ ಸಿಗಲಿ. ಫಸ್ಟ್ ಆಫ್ ಆಲ್ ಅವರು ಹೆಂಡತಿ ಅವನ್ನ ಬಿಟ್ಟು ಒಂದು ನಿಮಿಷನೂ ಇರ್ತಿರ್ಲಿಲ್ಲ, ಜೊತೆಯಲ್ಲೇ ಇರೋರು, ಜೊತೆಯಲ್ಲೇ ಬರೋರು. ಅವರ ಆ ದುಃಖನ ಭರಿಸುವಂಥ ಶಕ್ತಿ ಆ ದೇವರು ವಿದ್ಯಾವ್ರಿಗೆ ಕೊಡಬೇಕು. ಅವನ ಜೊತೆಗೆ ಅರ್ಧಾಂಗಿಯಾಗಿ ಪ್ರೊಡಕ್ಷನಲ್ಲೂ ಎಲ್ಲನೂ ಕೆಲವೆಲ್ಲ ಅವರೇ ನೋಡ್ಕೊಳ್ತಾ ಇದ್ರು, ಕೆಲವೆಲ್ಲ ಏನೋ ನೋಡ್ತಿದ್ದ. ವರ್ಕ್ ಪ್ರೆಷರು ಇಲ್ಲ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಇದ್ದಕ್ಕಿದ್ದಾಗೆ ನೋವು. ನಾಳೆ ನಾನು ಫುಲ್ ಚೆಕಪ್ ಮಾಡಿಸ್ಕೋತೀನಿ, ಬಾಡಿ ಚೆಕಪ್ಪು ಅಂತ ಹೇಳಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಂತೆ. ಇವತ್ತು ಹೋಗ್ಬೇಕಾಯ್ತು, 8 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಂತೆ. 8 ಗಂಟೆಯಲ್ಲಿ ಅವನೇ ಹೋಗ್ಬಿಟ್ಟ. ತುಂಬ ನೋವಾಗ್ತಿದೆ ಸರ್, ಇನ್ನೇನು ಹೇಳೋಕ್ಕಾಗಲ್ಲ. ಮೇಡಮ್, ಆ್ಯಸ್ ಎ ಅವರು ಪ್ರೊಡ್ಯೂಸರು, ನಾನು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಬಹುತೇಕ ಹಲವು ಸಂದರ್ಭ ಮೀಟ್ ಮಾಡ್ತಾಯಿದ್ವಿ. ಇದಕ್ಕೆ ಮೊದಲು ಜನನಿ ಸೀರಿಯಲಿಂದ ಪ್ರೀತಿಗಾಗಿರ್ಬೋದು, ಇತ್ತೀಚೆಗೆ ಕೃಷ್ಣ ರುಕ್ಕು ಆ ಸೀರಿಯಲ್ ಕೂಡ ಒಟ್ಟಿಗೆ ಯಾವುದೇ ಪ್ರೊಜೆಕ್ಟ್ ವರ್ಕ್ ಮಾಡ್ತಾಯಿದ್ದೀನಿ. ಬಟ್ ಅವರು ಇಷ್ಟು ಬೇಗ ನಮ್ಮನ್ನು ಅಗಲ್ತಾರೆ ಅಂತ ಯಾವ ಕನಸು ಮನಸ್ಸಲ್ಲಿ ನೆನೆಸಿರಲಿಲ್ಲ. ಬೆಳಿಗ್ಗೆ ಮೆಸೇಜ್ ಬಂದ ತಕ್ಷಣ ಶಾಕ್ ಆಗೋಯ್ತು ನನಗೆ, ಇದನ್ನು ಫ್ರಾಂಕ್ ಮಾಡ್ತಾಯಿದ್ದಾರಾ ಅಥವಾ ಸುಮ್ಮನೆ ಏನಾದ್ರು ತಮಾಷೆಗೆ ಮಾಡ್ತಾಯಿದ್ದಾರಾ ಅಂತ. ಬಟ್ ಆಮೇಲೆ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಭಾಳ ದುಃಖ ಆಯಿತು. ಜೊತೆಗೆ ಅವರಂಥ ಒಬ್ಬ ಸ್ಫುರದ್ರೂಪಿ ನಟ, ಈಗಾಗಲೇ ನಾವು ಪುನೀತ್ ಅವ್ರನ್ನ ಕಳ್ಕೊಂಡು ಇನ್ನೂ ಆ ಒಂದು ಶಾಕಿಂದ ಆಚೆ ಬಂದಿಲ್ಲ. ಅಂಥದ್ರಲ್ಲಿ ಅದೇ ವಾರಿಗೆ ಇವ್ರು ಕಳ್ಕೊಂಡಿದ್ದು ನಿಜಕ್ಕೂ ಬಹಳ ದುಃಖ ಅನ್ನಿಸ್ತಾ ಇದೆ. ಜೊತೆಗೆ ಅವರು ಒಬ್ಬ ತುಂಬ ಸಿಸ್ಟಮ್ಯಾಟಿಕ್ ಮನುಷ್ಯ. ಪ್ರೊಡಕ್ಷನ್ಲಿರ್ಬೋದು, ಆ್ಯಕ್ಟಿಂಗಲ್ಲಿರ್ಬೋದು, ಆ್ಯಸ್ ಎ ಪ್ರೊಡ್ಯೂಸರು ತುಂಬ ಡಿಸಿಪ್ಲಿನಾಗಿ ಮೇಂಟೈನ್ ಮಾಡ್ತಾಯಿದ್ರು. ಅವರ ಪ್ರೊಡಕ್ಷನಲ್ಲಿ ಯಾವುದೋ ಒಂದು ರೀತಿಯ ಕಪ್ಪು ಚುಕ್ಕೆ ಇರಲಿಲ್ಲ. ಕಲಾವಿದರನ್ನ ಅಷ್ಟೇ ಗೌರವದಿಂದ ಕಾಣ್ತಾಯಿದ್ರು, ಮತ್ತು ಟೈಮ್ಗೆ ಪೇಮೆಂಟ್ಸ್ ಎಲ್ಲ ಇದು ಮಾಡ್ತಾಯಿದ್ರು. ಬಟ್ ಅವರು ಕೂಡ ಒಂದು ಜಿಮ್ ಬಾಡಿ ಅವ್ರದ್ದು, ಅವರು ಅಥ್ಲೆಟ್ ಬಾಡಿ, ಅವರು ವರ್ಕೌಟ್ ಮಾಡ್ತಾಯಿದ್ರು, ಸ್ವಿಮ್ಮಿಂಗ್ ಮಾಡ್ತಾಯಿದ್ರು. ಇತ್ತೀಚೆಗೆ ನಡೆದಂಥ IPL ಇದು ನಮ್ಮ ಟೂರ್ನಮೆಂಟ್ಗಳಲ್ಲಿ ಭಾಗಿಯಾಗಿದ್ದರು, ಕ್ರಿಕೆಟು ಮತ್ತು ಬ್ಯಾಡ್ಮಿಂಟನ್ನೆಲ್ಲ. ತುಂಬ ಸಿಸ್ಟಮ್ಯಾಟಿಕ್ ಮನುಷ್ಯ. ಬಟ್ ಯಾಕೆ ಇಷ್ಟು ಬೇಗ ದೇವರನ್ನು ಕಳ್ಕೊಂಡಿರೋದೇ ಭಾಳ ದುಃಖ ಆಗ್ತಾಯಿದೆ. ಬಟ್ ದೇವ್ರನ್ನ ದಯಾಮಯ ಅಂತೀವಿ ಅಂತ ನೋಡಿದಾಗ ದೇವರಿಗೆ ದಯೆ ಇಲ್ವೇನೋ ಅನ್ನಿಸೋ ಒಂದು ಭಾವನೆ ಮೂಡ್ತಾ ಇದೆ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆಲ್ಲ ಒಂದು ಶಕ್ತಿಯನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥಿಸ್ತೀನಿ. ಇನ್ನೇನು ಜಾಸ್ತಿ ಹೇಳೋಕ್ಕಿಲ್ಲ ಮೇಡಮ್. ಅವರ ಒಂದು ಡಿಸಿಪ್ಲಿನ್ಗೆ ಒಂದು ಬೆಲೆ ಇಲ್ಲ ಅಂತ ಆಯ್ತು ಅಂತ ದುಃಖ ಆಗ್ತಾಯಿದೆ ಅಷ್ಟೇ. ನಮ್ಗೆ ಬಂದಿದ್ದ ಮಾಹಿತಿ ಪ್ರಕಾರ ನಿನ್ನೆ ರಾತ್ರಿ ಒಂದು ಸಣ್ಣ ಡಿಸ್ಕಂಫರ್ಟ್ ಇತ್ತು ಅಂತ ಕೇಳ್ಪಟ್ಟೆ. ಸೊ ಡಿಸ್ಕಂಫರ್ಟು ಆಗಿದ್ಮೇಲೆ ಈ ಟ್ರೈ ಟು ಅಪ್ರೋಚ್ ದಿ ಡಾಕ್ಟರು. ಬೆಳಗ್ಗೆ ಒಂದು ಅಪಾಯಿಂಟ್ಮೆಂಟು ಕೂಡ ತೊಗೊಂಡಿದ್ದಾರೆ. ಸೊ ನನಗೆ ಐ ಓನ್ ಹಾಸ್ಪಿಟಲ್, ನನಗಿರೋಂಥ ಒಂದು ಎಜುಕೇಷನಲ್ಲಿ ಈಗ ECG ಮತ್ತು ಏನೇ ECG ಮಾಡಿದ್ರೂ
ಇಮಿಡಿಯೇಟಾಗಿ ಯಾವುದೇ ಆ ಥರ ಆತಂಕ ಇದ್ದರೂ ಯು ನೀಡ್ ಟು ರಶ್ ಟು ದಿ ಹಾಸ್ಪಿಟಲ್ ಅಥವಾ ಕ್ಲಿನಿಕ್ ಹತ್ರಕ್ಕೆ ಹೋಗಬೇಕಾಗತ್ತೆ. ಏನಾಗುತ್ತೆ, ನಾಳೆ ನೋಡೋಣ ಅಂತ ಅದನ್ನು ಮಾಡೋದಕ್ಕೆ ಆಗಲ್ಲ. ಹಾರ್ಟ್ ಅಟ್ಯಾಕ್ ಯಾವಾಗಲೂ ಒಂದು ಸೂಚನೆ ಕೊಡುತ್ತೆ. ECG ಈಸ್ ನಾಟ್ ಅ ರೆಫರೆನ್ಸ್. ಇವಾಗೆಲ್ಲ ಟೆಕ್ನಾಲಜಿ ಮೊಬೈಲ್ನಲ್ಲೆಲ್ಲ ECGಗಳೆಲ್ಲ ಹಾಕ್ಕೊಂಡಿದ್ದೀವಿ, ಅದು ರೆಫರೆನ್ಸ್ ಅಲ್ಲ. ಇಮಿಡಿಯೇಟಾಗಿ ಎಲ್ಲೇ ಹೋದ್ರೂ ಒಂದು ಟ್ರೋಪೈ ಟೆಸ್ಟ್ ಅಂತ ಮಾಡ್ತಾರೆ. ಟ್ರೋಪೈ ಅಂತ ಟೆಸ್ಟ್ ಅಂತ ಮಾಡಿದಾಗ ಏನಂತ ಇರುತ್ತೆ ಅಂದರೆ, ಹಾರ್ಟ್ ಅಟ್ಯಾಕ್ ಆದಾಗ ಬಾಡಿನಲ್ಲಿ ಒಂದು ಎನ್ಸೈಮ್ಸ್ನ ರಿಲೀಸ್ ಮಾಡುತ್ತೆ. ಅದು ಕೌಂಟ್ ಒಂದು 18 ನಾರ್ಮಲ್ ಇರುತ್ತೆ, ಸಾವಿರಗಳಿಗೂ ಗಟ್ಟಲೆ ಹೋಗುತ್ತೆ. ಅದ್ರ ತೀವ್ರತೆ ಏನು ಅಂತ ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ನಾವು ಸ್ವಲ್ಪ ಎಜುಕೇಷನ್ ಅಂತ ಇರುವಂಥವ್ರು ಇದನ್ನು ಸ್ಪ್ರೆಡ್ ಮಾಡಬೇಕು. ನಾವು ಎಲ್ಲೇ ಆದ್ರೂ ಇದು 2 ಫಾಲ್ಸು ಪೇಯ್ನ್ಗಳು ಬರುತ್ತೆ. ಒಂದು ಆ್ಯಸಿಡ್ ರಿಫ್ಲೆಕ್ಸ್ ಆಗೋದ್ರಿಂದನೂ ಸೇಮ್ ಪೇಯ್ನ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆದಾಗಲೂ ಸೇಮ್ ಪೇಯ್ನ್ ಬರುತ್ತೆ. ಸೊ ಅದನ್ನು ನಾವು ಪರಿಗಣನೆಗೆ ತಗೊಳ್ಳದೇ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಪಕ್ಕದಲ್ಲಿರೋರ್ಗು ಒಂದು ಸೂಚನೆ ಕೊಡಬೇಕು. ಇದು ಪ್ರೆಸೆನ್ಸ್ ಆಫ್ ಮೈಂಡು. ಅದನ್ನು ಮಾಡಿದ್ರೆ ಎಷ್ಟೋ ಸಾವುಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಅದು ಹಾರ್ಟ್ ಅಟ್ಯಾಕ್ ಏಕಾಏಕಿ ಆಗಲ್ಲ, ಒಂದು ವಾರ್ನಿಂಗ್ ಕೊಡುತ್ತೆ. ಇವನ್ ಕೇಸ್ನಲ್ಲಿ ಈ ನೆಗ್ಲೆಕ್ಟೆಡೋ ಅಥವಾ ಅಲ್ಲಿ ಆ ಡಾಕ್ಟ್ರೂ ಕೇಳಿಸ್ಕೊಂಡು ಹೇಳಿರ್ಬೋದಿತ್ತು, ನಾವು ಗೊತ್ತಿಲ್ಲ. ಬಟ್ ಇಟ್ಸ್ ಮೋಸ್ಟ್ ಅನ್ಫಾರ್ಚುನೇಟ್. ಒಳ್ಳೆ ನಟ, ಒಳ್ಳೆ ನಿರ್ದೇಶಕ, ಈಸ್ ಅ ಗುಡ್ ಟೆಕ್ನಿಷಿಯನ್, ಒಳ್ಳೆ ಪ್ರೊಡ್ಯೂಸರು, ಇವತ್ತು ಕಳ್ಕೊಂಡಿದ್ದೀವಿ. ಏನೋ 60-70 ಆಗೋಗ್ಬಿಟ್ಟಿದೆಯಪ್ಪ ಹೋಗಿ ಅಂತ, ಇನ್ನೂ 47 ವರ್ಷ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಇಟ್ಸ್ ಅ ಬಿಗ್ ಲಾಸ್. ಈ ಕಾರ್ಯದ್ದು ಇಲ್ಲಿ 1 ಗಂಟೆವರೆಗೂ ಇರ್ತಾರೆ. ಅದಾದ ನಂತರದಲ್ಲಿ 5 ಗಂಟೆಗೆ ರಾಮನಗರದಲ್ಲಿ ಇವ್ರದೇ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ನನ್ನ ಹೆಸರು SV ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.